ದುಬೈ ಈ ಹೆಸರು ಕೇಳಿದರೆ ಸಾಕು, ಕಣ್ಣು ಮುಂದೆ ಒಂದು ಮಾಯಾ ಲೋಕವೇ ತೇಲಿ ಬರುತ್ತದೆ. ಆಕಾಶಕ್ಕೆ ಮುಟ್ಟುವ ಕಟ್ಟಡಗಳು, ಚಿನ್ನದಂತೆ ಹೊಳೆಯುವ ಮಾರುಕಟ್ಟೆಗಳು, ದುಬಾರಿ ಕಾರುಗಳು, ರಾಜಸಂ ನಿರ್ಮಲವಾದ ಹೋಟೆಲುಗಳು. ಯಾರು ಬೇಕಾದರೂ ಊಹಿಸಿಕೊಳ್ಳುತ್ತಾರೆ, ಒಮ್ಮೆಯಾದರೂ ದುಬೈಗೆ ಹೋದರೆ ಜೀವನ ಸಾರ್ಥಕವಾಗುತ್ತದೆ ಎಂದು. ಆದರೆ ಆ ಮಿನುಗುಗಳ ಹಿಂದೆ ಅಡಗಿರುವ ಕತ್ತಲನ್ನು ಎಂದಾದರೂ ಗಮನಿಸಿದ್ದೀರಾ? ಕ್ಯಾಮೆರಾಗಳು ಎಂದು ತೋರಿಸದ ಸತ್ಯಗಳನ್ನು ನಾನು ಇಂದು ನಿಮಗೆ ತೋರಿಸಲು ಹೊರಟಿದ್ದೇನೆ. ಇಂದು ನಾವು ಮಾತನಾಡಲಿರುವುದು ದುಬೈ ಬಗ್ಗೆ. ಹೊರಗಿನಿಂದ ಸ್ವರ್ಗದಂತೆ ಕಾಣುವ, ಆದರೆ ಒಳಗಡೆ ಸಾವಿರಾರು ಮನುಷ್ಯರ ಅಪೂರ್ಣ ಕತೆಗಳನ್ನು ಬಚ್ಚಿಟ್ಟಿರುವ ನಗರದ ಬಗ್ಗೆ. ಈ ನಗರವನ್ನು ಕಟ್ಟಿದ ಕೈಗಳು, ಆದರೆ ತಾವು ನೆಲದ ಮೇಲೆಯೇ ಉಳಿದು ಹೋದ ಮನುಷ್ಯರ ಬಗ್ಗೆ. ದುಬೈ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವ ಅತ್ಯಂತ ಪ್ರಸಿದ್ಧ ನಗರ. ಇಂದು ಇದು ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ಮತ್ತು ಆಧುನಿಕ ನಗರಗಳಲ್ಲಿ ಒಂದು. ಆದರೆ ಮರುಭೂಮಿಯ ನಡುವೆ ಇರುವ ಈ ನಗರ ಹೇಗೆ ಇಷ್ಟು ಶ್ರೀಮಂತವಾಯಿತು ಎಂದು ಎಂದಾದರೂ ಯೋಚಿಸಿದ್ದೀರಾ? 60-70 ವರ್ಷಗಳ ಹಿಂದೆಯವರೆಗೂ ದುಬೈಯಲ್ಲಿ ದೊಡ್ಡದಾಗಿ ಏನೂ ಇರಲಿಲ್ಲ. ಇಲ್ಲಿನ ಭೂಮಿ ಬಂಜರು ಆಗಿತ್ತು, ಬಿಸಿಲು ತೀವ್ರವಾಗಿತ್ತು, ಹಗಲು ಹೊರಗೆ ಬರೋದೇ ಕಷ್ಟ. ಸಮುದ್ರದಿಂದ ಮುತ್ತುಗಳನ್ನು ತೆಗೆದು ಜನರು ಜೀವನ ನಡೆಸುತ್ತಿದ್ದರು. ಸಣ್ಣ ದೋಣಿಗಳಲ್ಲಿ ಹೊರಟು ಮುತ್ತುಗಳನ್ನು ಮಾರಿ ಮನೆ ಖರ್ಚು ನಡೆಸುತ್ತಿದ್ದರು. ಆಕಾಶಕ್ಕೆ ಮುಟ್ಟುವ ಕಟ್ಟಡಗಳು, ಐಷಾರಾಮಿ ಮಾಲ್ಗಳು, ಇಂದು ಕಾಣುವ ಹುಚ್ಚುತನ ಯಾವುದೂ ಇರಲಿಲ್ಲ. ಆದರೆ ಈ ನಡುವೆ ಬಂದದ್ದು 1566 ವರ್ಷ. ಮರಳಿನ ಕೆಳಗಿನಿಂದ ತೈಲ ಹೊರಬಂತು. ಆ ದಿನದಿಂದ ದುಬೈಯ ಭಾಗ್ಯವೇ ಬದಲಾಯಿತು. ತೈಲ ಈ ಭೂಮಿಯನ್ನು ಚಿನ್ನದಂತೆ ಮಾರ್ಪಡಿಸಿತು. ಎಮಿರೇಟ್ಸ್ ಆಡಳಿತಗಾರರು ಒಂದು ವಿಷಯವನ್ನು ಅರಿತರು, ಕೇವಲ ತೈಲದಿಂದ ಸಾಲದು ಎಂದು. ಹೀಗಾಗಿ ವ್ಯಾಪಾರ, ಪ್ರವಾಸೋದ್ಯಮ, ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದರು. ಬುರ್ಜ್ ಖಲೀಫಾ, ಪಾಮ್ ಐಲ್ಯಾಂಡ್, ದುಬೈ ಮಾಲ್ ಇಂತಹ ಕನಸಿನ ಯೋಜನೆಗಳು ರೂಪುಗೊಂಡವು. ಇವು ಇಂದು ವಿಶ್ವದಾದ್ಯಂತ ಗುರುತಿಸಲ್ಪಟ್ಟಿವೆ. ಆದರೆ ಈ ಎತ್ತರದ ಕಟ್ಟಡಗಳ ಅಡಿಪಾಯದಲ್ಲಿ ಯಾರ ಗಾಮದ, ರಕ್ತದ ಕಲಹವಿದೆ ಎಂಬುದು ಕಡಿಮೆ ಜನರಿಗೆ ಮಾತ್ರ ತಿಳಿದಿದೆ. ಈ ಕಟ್ಟಡಗಳನ್ನು ಕಟ್ಟಿದವರು ಹೆಚ್ಚಾಗಿ ಭಾರತ, ನೇಪಾಳ, ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ಬಂದ ಕಾರ್ಮಿಕರು. ತಮ್ಮ ಕುಟುಂಬಗಳಿಗೆ ಬಹಳ ಹಣ ಗಳಿಸುತ್ತೇವೆ ಎಂದು ಭರವಸೆ ನೀಡಿ ಬಂದವರು. ಆದರೆ ವಾಸ್ತವ ಬೇರೆಯೇ ಇರುತ್ತದೆ. ಅವರು ಸೂರ್ಯೋದಯಕ್ಕೂ ಮುನ್ನ ಕೆಲಸಕ್ಕೆ ಹೊರಡುತ್ತಾರೆ. 45-50 ಡಿಗ್ರಿಗಳ ಬಿಸಿಲಲ್ಲಿ ದಿನವಿಡೀ ಸಿಮೆಂಟ್, ಕಬ್ಬಿನ ಯಂತ್ರಗಳ ನಡುವೆ ಗಾಮ ಚೆಲ್ಲುತ್ತಾರೆ. ಬದಲಿಗೆ ತಿಂಗಳಿಗೆ ಕಷ್ಟಪಟ್ಟು 800 ಅಥವಾ 1000 ದಿರ್ಹಾಂಗಳು ಬರುತ್ತವೆ. ಅಂದರೆ ಸುಮಾರು 18,000ದಿಂದ 22,000 ರೂಪಾಯಿಗಳು. ಬಹಳಷ್ಟು ಕಂಪನಿಗಳು ಕಾರ್ಮಿಕರ ಪಾಸ್ಪೋರ್ಟ್ಗಳನ್ನು ತಮ್ಮ ಬಳಿ ಇಟ್ಟುಕೊಳ್ಳುತ್ತವೆ, ಕೆಲಸ ಬಿಟ್ಟು ಓಡಿಹೋಗದಂತೆ. ಅಂದರೆ ಅವರು ಕಾನೂನುಬದ್ಧವಾಗಿ ಬಂದಿಗಳಂತೆ ಜೀವಿಸುತ್ತಾರೆ. ಅವರ ವಾಸಸ್ಥಳ ಅಷ್ಟು ಸಣ್ಣದು, 8ರಿಂದ 10 ಮಂದಿ ಒಂದೇ ಕೋಣೆಯಲ್ಲಿ ಮಲಗಬೇಕು. ಗೌಪ್ಯತೆ ಇಲ್ಲ, ಶುದ್ಧ ಗಾಳಿ ಇಲ್ಲ. ಆಹಾರವು ಕೆಲವೊಮ್ಮೆ ಕೇವಲ ಅಕ್ಕಿ ಅಥವಾ ಬೇಳೆಯೊಂದಿಗೆ ಸರಿಪಡಿಸಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡುವ ದುಬೈ, ಬುರ್ಜ್ ಖಲೀಫಾ ಬೆಳಕುಗಳು, ಚಿನ್ನದ ಕಾರುಗಳು, ಮಾಲ್ಗಳಲ್ಲಿ ತಿರುಗಾಡುವ ಜನರು, ಅದು ಕೇವಲ 10% ಸತ್ಯ. ಉಳಿದ 90% ಯಾವ ಕ್ಯಾಮೆರಾದಲ್ಲೂ ಕಾಣದ ಲೋಕ. ಅಲ್ಲಿ ಮನುಷ್ಯ ಯಂತ್ರವಾಗಿ ಬದಲಾಗಿ ಹೋಗಿದ್ದಾನೆ. ಒಂದು ವರದಿಯ ಪ್ರಕಾರ ಪ್ರತಿ ವರ್ಷ 100 ಕಾರ್ಮಿಕರು ಕೆಲಸ ಮಾಡುತ್ತಲೇ ಪ್ರಾಣ ಕಳೆದುಕೊಳ್ಳುತ್ತಾರೆ. ಆದರೆ ಅವರ ಹೆಸರುಗಳು ಯಾವ ಪತ್ರಿಕೆಯಲ್ಲೂ ಕಾಣಿಸುವುದಿಲ್ಲ. ಏಕೆಂದರೆ ಸರ್ಕಾರ ಈ ಸತ್ಯವನ್ನು ವಿಶ್ವಕ್ಕೆ ತೋರಿಸುವುದಿಲ್ಲ. ಮೀಡಿಯಾ ಸಂಪೂರ್ಣ ನಿಯಂತ್ರಣದಲ್ಲಿದೆ. ಆಡಳಿತಗಾರರು ತೋರಿಸಬೇಕೆಂದುಕೊಂಡದ್ದನ್ನೇ ವಿಶ್ವ ನೋಡುತ್ತದೆ. ದುಬೈ ರಾಜಕುಟುಂಬ ಎಷ್ಟು ಶ್ರೀಮಂತವೆಂದರೆ ಅವರ ಸಂಪತ್ತನ್ನು ಲೆಕ್ಕ ಹಾಕುವುದು ಅಸಾಧ್ಯ. ಆದರೆ ಆ ಸಂಪತ್ತಿನ ಮೂಲಗಳಲ್ಲಿ ಆ ಕಾರ್ಮಿಕರ ಗಾಮ, ರಕ್ತ ಕಲೆತಿರುವುದು ಅವರು ಯಾವ ದಾಖಲೆಯಲ್ಲೂ ನಮೂದಾಗಿಲ್ಲ. ದುಬೈಯನ್ನು ಇಸ್ಲಾಮಿಕ್ ನಗರ ಎಂದು ಕರೆಯುತ್ತಾರೆ. ಅಲ್ಲಿ ಕಠಿಣ ಕಾನೂನುಗಳು ಜಾರಿಯಲ್ಲಿವೆ. ಆದರೆ ರಾತ್ರಿಯಾದರೆ ಸಾಕು, ಕೆಲವು ಬೀದಿಗಳಲ್ಲಿ ಮಾತನಾಡಲು ಸಹ ಇಷ್ಟಪಡದ ವಿಷಯಗಳು ನಡೆಯುತ್ತವೆ. ಅನೇಕ ಅಂತಾರಾಷ್ಟ್ರೀಯ ವರದಿಗಳು ಹೇಳುತ್ತಿವೆ, ದುಬೈಯಲ್ಲಿ ಮಾನವ ಅಕ್ರಮ ರವಾನೆ, ಸೆಕ್ಸ್ ಟ್ರೇಡ್ನ ರಹಸ್ಯ ಜಾಲ ನಡೆಯುತ್ತಿದೆ. ಆಫ್ರಿಕಾ, ಏಷ್ಯಾ, ಯುರೋಪ್ ದೇಶಗಳಿಂದ ಮಹಿಳೆಯರನ್ನು ಮಾಡೆಲಿಂಗ್ ಅಥವಾ ಹೋಟೆಲ್ ಉದ್ಯೋಗಗಳ ಕನಸುಗಳನ್ನು ತೋರಿಸಿ ತರುತ್ತಾರೆ.
ಆದರೆ ಇಲ್ಲಿಗೆ ಬಂದ ನಂತರ ಅವರನ್ನು ಬಲವಂತವಾಗಿ ಆ ಕೆಸರಿನಲ್ಲಿ ತಳ್ಳುತ್ತಾರೆ. ಅಲ್ಲಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ದುಃಖಕರ ಸಂಗತಿ ಏನೆಂದರೆ, ಈ ಮಹಿಳೆಯರು ಪೊಲೀಸರ ಬಳಿ ಹೋದರೆ ಅವರ ಮೇಲೆಯೇ ಪ್ರಕರಣಗಳು ದಾಖಲಾಗುತ್ತವೆ. ಅವರನ್ನು ಜೈಲಿಗೆ ಕಳುಹಿಸುತ್ತಾರೆ ಅಥವಾ ದೇಶದಿಂದ ಬಹಿಷ್ಕರಿಸುತ್ತಾರೆ. ಇಲ್ಲಿ ಕಾನೂನು ಶ್ರೀಮಂತರಿಗೂ ಬಡವರಿಗೂ ಬೇರೆ ಬೇರೆಯಾಗಿ ಕೆಲಸ ಮಾಡುತ್ತದೆ. ದೊಡ್ಡ ವ್ಯಾಪಾರಿಯೊಬ್ಬ ಏನಾದರೂ ತಪ್ಪು ಮಾಡಿದರೆ ವಿಷಯವನ್ನು ಅಡಗಿಸುತ್ತಾರೆ. ಆದರೆ ಕಾರ್ಮಿಕನೊಬ್ಬ ತನ್ನ ಮಾಲೀಕನೊಂದಿಗೆ ಜಗಳ ಮಾಡಿದರೆ ನೇರವಾಗಿ ಜೈಲು ಅಥವಾ ಬಹಿಷ್ಕಾರ. ಈ ವಿಧಾನವನ್ನು ಕಠಾಲ ಸಿಸ್ಟಮ್ ಎಂದು ಕರೆಯುತ್ತಾರೆ. ಇದರ ಪ್ರಕಾರ ಕಾರ್ಮಿಕನು ಮಾಲೀಕನ ಅನುಮತಿ ಇಲ್ಲದೆ ಕೆಲಸ ಬಿಡಲು ಸಾಧ್ಯವಿಲ್ಲ. ಅಂದರೆ ಅವನು ಕೆಲಸ ಮಾಡುವುದಲ್ಲ, ಬಂದಿಯಾಗಿ ಜೀವಿಸುತ್ತಿದ್ದಾನೆ. ಬಹಳಷ್ಟು ಕಾರ್ಮಿಕರು ತಮ್ಮ ಕುಟುಂಬಗಳಿಗೆ ತಿಂಗಳುಗಟ್ಟಲೆ ಹಣ ಕಳುಹಿಸಲಾರರು, ಏಕೆಂದರೆ ಸಂಬಳಗಳನ್ನು ತಿಂಗಳುಗಳ ಕಾಲ ನಿಲ್ಲಿಸುತ್ತಾರೆ. ಕುಟುಂಬ ಅಂದುಕೊಳ್ಳುತ್ತದೆ ತಮ್ಮ ಮಗ ವಿದೇಶದಲ್ಲಿ ಸಂತೋಷವಾಗಿದ್ದಾನೆ ಎಂದು. ಆದರೆ ಸತ್ಯವೇನೆಂದರೆ ಅವರು ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಾರೆ. ದುಬೈಯಲ್ಲಿ ಎಲ್ಲವೂ ಗ್ಲಾಮರಸ್ ಆಗಿ ಕಾಣುತ್ತದೆ, ಆದರೆ ಒಳಗಿನ ವ್ಯವಸ್ಥೆ ತುಂಬಾ ಕಠಿಣವಾದದ್ದು. ಅಲ್ಲಿ ಪ್ರತಿ ಹೆಜ್ಜೆಯೂ ನಿಗಾದಲ್ಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರ ಅಥವಾ ರಾಜಕುಟುಂಬದ ವಿರುದ್ಧ ಒಂದು ಮಾತು ಬರೆಯುವುದಕ್ಕೂ ಅವಕಾಶವಿಲ್ಲ. ಯಾರಾದರೂ ಮಾತನಾಡಿದರೆ ಕೂಡಲೇ ಜೈಲು ಅಥವಾ ದಂಡ. ಬಹಿರಂಗ ಚಿಂತನೆ ಮಾಡುವವರು ಕ್ರಮೇಣ ಕಣ್ಮರೆಯಾಗುತ್ತಾರೆ. ಸಿಸ್ಟಮ್ನು ಹೊಗಳುವವರಿಗೆ ಮಾತ್ರ ವೇದಿಕೆಗಳು ಸಿಗುತ್ತವೆ. ದುಬೈಗೆ ಮತ್ತೊಂದು ರೂಪವಿದೆ. ಅಲ್ಲಿನ ರಾತ್ರಿಗಳು. ರಾತ್ರಿಯಾದರೆ ಸಾಕು, ಐಷಾರಾಮಿ ಕಾರುಗಳು ಕ್ಲಬ್ಗಳ ಹೊರಗೆ ಸಾಲು ಕಟ್ಟುತ್ತವೆ. ನೂರಾರು ಕೋಟಿ ಮೌಲ್ಯದ ಪಾನೀಯಗಳು, ಮಾಡೆಲ್ಗಳು, ಪಾರ್ಟಿಗಳಲ್ಲಿ ಮುಳುಗಿಹೋದ ಜನರು. ಹೊರಗಿನಿಂದ ಈ ಲೋಕ ಅದ್ಭುತವಾಗಿ ಕಾಣುತ್ತದೆ, ಆದರೆ ಒಳಗಡೆ ಬಹಳಷ್ಟು ವಿಷಯಗಳು ಕೊಳೆಯುತ್ತಿವೆ. ಬಹಳಷ್ಟು ವಿದೇಶಿ ಮಾಡೆಲ್ಗಳು ಅಥವಾ ಏರ್ ಹೋಸ್ಟೆಸ್ಗಳನ್ನು ಇಲ್ಲಿಗೆ ಆಹ್ವಾನಿಸುತ್ತಾರೆ, ಆದರೆ ಅವರಿಗೆ ತಮ್ಮೊಂದಿಗೆ ಏನು ನಡೆಯಲಿದೆ ಎಂಬುದು ತಿಳಿದಿರುವುದಿಲ್ಲ. ಕೆಲವು ದಿನಗಳ ನಂತರ ಅವರು ಅಂತಹ ಜಾಲದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ. ಅಲ್ಲಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ದುಬೈಯಲ್ಲಿ ಎಲ್ಲವೂ ಗ್ಲಾಮರಸ್ ಆಗಿ ಕಾಣುತ್ತದೆ, ಆದರೆ ಈ ಗ್ಲಾಮರ್ ಕೆಲವರ ಜೀವನಗಳ ನಾಶದ ಮೇಲೆ ನಿರ್ಮಿತವಾಗಿದೆ. ಆದರೆ ದುಬೈ ಕೆಟ್ಟ ನಗರವೇ? ಇಲ್ಲ, ನಗರವಲ್ಲ. ಸಮಸ್ಯೆ ಆ ವ್ಯವಸ್ಥೆಯಲ್ಲಿದೆ. ಮನುಷ್ಯನನ್ನು ಕೇವಲ ಹಣ ಗಳಿಸುವ ಯಂತ್ರವನ್ನಾಗಿ ಮಾರ್ಪಡಿಸಿದ ವ್ಯವಸ್ಥೆಯಲ್ಲಿ. ಈ ವ್ಯವಸ್ಥೆ ಬಡವರ ಗಾಮದಿಂದ ಶ್ರೀಮಂತರ ಮಿನುಗನ್ನು ಹೆಚ್ಚಿಸುತ್ತದೆ. ದುಬೈ ನಮಗೆ ಒಂದು ಕನ್ನಡಿ ತೋರಿಸುತ್ತದೆ. ಸಮಾಜದಲ್ಲಿ ಮಾನವೀಯತೆಗಿಂತ ಸಂಪತ್ತಿನ ಪ್ರದರ್ಶನ ಹೆಚ್ಚಾದಾಗ ಮಿನುಗುವ ನಗರಗಳ ಹಿಂದೆ ಅನಂತ ಕತ್ತಲುಗಳು ಅಡಗಿಕೊಳ್ಳುತ್ತವೆ ಎಂಬುದನ್ನು. ಮುಂದಿನ ಬಾರಿ ಬುರ್ಜ್ ಖಲೀಫಾ ಫೋಟೋ ನೋಡಿದಾಗ, ದುಬೈ ಸ್ಕೇಲೆಯನ್ನು ಹೊಗಳಿದಾಗ ಒಮ್ಮೆ ನಿಲ್ಲಿಸಿ, ಯೋಚಿಸಿ. ಈ ಬೆಳಕುಗಳ ಹಿಂದೆ ಎಷ್ಟು ಕಾರ್ಮಿಕರ ನಿದ್ರೆಗಳು ಬಲಿಯಾಗಿವೆ, ಎಷ್ಟು ಕನಸುಗಳು ಮರಳಿನಲ್ಲಿ ಹೂತು ಹೋಗಿವೆ. ಇದೀಗ ಮಾತನಾಡೋಣ ಆ ಮನುಷ್ಯರ ಬಗ್ಗೆ. ಅವರೇ ದುಬೈಯ ಮಿನುಗನ್ನು ಸೃಷ್ಟಿಸಿದವರು. ಪ್ರತಿ ವರ್ಷ ಸುಮಾರು 30 ಲಕ್ಷ ಮಂದಿ ಭಾರತೀಯ ಕಾರ್ಮಿಕರು ದುಬೈಯಲ್ಲಿ ಕೆಲಸಕ್ಕಾಗಿ ಬರುತ್ತಾರೆ. ಅವರ ಕನಸು ಮನೆ ಕಟ್ಟುವುದು, ಮಕ್ಕಳ ಮದು, ಕುಟುಂಬ ಖರ್ಚುಗಳು. ಆದರೆ ಅಲ್ಲಿಗೆ ಬಂದ ನಂತರ ಅವರಿಗೆ ಅರ್ಥವಾಗುತ್ತದೆ, ಇದು ಕನಸುಗಳ ನಗರವಲ್ಲ, ಹೋರಾಟಗಳ ನಗರ. ಬಹಳಷ್ಟು ಕಾರ್ಮಿಕರು ವರ್ಷಗಳ ನಂತರ ಮನೆಗೆ ಹಿಂದಿರುಗಿದಾಗ ಅವರ ಬಳಿ ಆಯಾಸ, ಭಂಗಪಡುವ ಆಶೆಗಳು ಮಾತ್ರ ಇರುತ್ತವೆ. ಕೆಲವರು ಅಸಲು ಜೀವಂತವಾಗಿಯೇ ಹಿಂದಿರುಗುವುದಿಲ್ಲ. ದುಬೈ ಸರ್ಕಾರ ಬಯಸುವುದು ತಮ್ಮ ನಗರ ಯಾವಾಗಲೂ ಕನಸಿನ ಸೌರಭದಂತೆ ಕಾಣಬೇಕೆಂಬುದು. ಹೀಗಾಗಿ ಸತ್ಯಗಳನ್ನು ಅಡಗಿಸುತ್ತಾರೆ, ಪತ್ರಕರ್ತರನ್ನು ತಡೆಯುತ್ತಾರೆ, ವರದಿಗಳನ್ನು ಸೆನ್ಸಾರ್ ಮಾಡುತ್ತಾರೆ. ಸಿಸ್ಟಂಗೆ ವಿರುದ್ಧವಾಗಿ ಧ್ವನಿ ಎತ್ತಿದವರನ್ನು ಮೌನಗೊಳಿಸುತ್ತಾರೆ ಅಥವಾ ದೇಶದಿಂದ ರೂಢಿಸುತ್ತಾರೆ. ಆದರೆ ದುಬೈ ಕೇವಲ ಕೆಟ್ಟದ್ದು ಮಾತ್ರವಲ್ಲ. ಅಲ್ಲಿ ಕಷ್ಟಪಡುವ ಬಹಳಷ್ಟು ಮಂದಿ ತಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುತ್ತಾರೆ. ಕೆಲವರು ವ್ಯಾಪಾರದಲ್ಲಿ ಯಶಸ್ಸು ಸಾಧಿಸುತ್ತಾರೆ, ಕೆಲವರು ಹೋಟೆಲುಗಳಲ್ಲಿ, ಟೆಕ್ ಕಂಪನಿಗಳಲ್ಲಿ ಕೆಲಸ ಮಾಡಿ ಹೆಸರು ಗಳಿಸುತ್ತಾರೆ. ಆದರೆ ಅಂತಹವರು ತುಂಬಾ ಕಡಿಮೆ. ಹೆಚ್ಚು ಮಂದಿ ಅವರ ಕತೆಗಳು ಯಾರೂ ಕೇಳದವರು. ದುಬೈ ಕೇವಲ ಕೆಟ್ಟದ್ದು ಎಂದು ಭಾವಿಸುವುದು ತಪ್ಪು. ಅಸಲು ಸಮಸ್ಯೆ ಆ ವ್ಯವಸ್ಥೆಯಲ್ಲಿದೆ. ಮನುಷ್ಯನನ್ನು ಕೇವಲ ಗಳಿಕೆಯ ಯಂತ್ರವನ್ನಾಗಿ ಮಾರ್ಪಡಿಸಿದ ವ್ಯವಸ್ಥೆಯಲ್ಲಿ. ಒಂದು ವರ್ಗಕ್ಕೆ ಎಲ್ಲವೂ ಇದೆ,
ಮತ್ತೊಂದು ವರ್ಗಕ್ಕೆ ಕೇವಲ ಅಗತ್ಯವಷ್ಟೇ ಮಾತ್ರ. ದುಬೈಯ ಸತ್ಯ ನಮಗೆ ಕಲಿಸುವುದು ಏನೆಂದರೆ, ಮಿನುಗನ್ನು ನೋಡಿ ಯಾವ ಸ್ಥಳವನ್ನು ಸ್ವರ್ಗ ಎಂದು ಭಾವಿಸಬೇಡಿ. ಪ್ರತಿ ಬೆಳಕಿನ ಹಿಂದೆ ನೆರಳು ಇರುತ್ತದೆ. ಪ್ರತಿ ಎತ್ತರದ ಕಟ್ಟಡದ ಕೆಳಗೆ ಎಷ್ಟೋ ಕನಸುಗಳು ಹೂತು ಹಾಕಲ್ಪಟ್ಟಿವೆ. ಮುಂದಿನ ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಬುರ್ಜ್ ಖಲೀಫಾ ಬೆಳಕುಗಳನ್ನು ನೋಡಿದಾಗ, ದುಬೈ ಬೀದಿಗಳ ಹೊಳಪನ್ನು ಎದಿದಾಗ, ಒಮ್ಮೆ ಯೋಚಿಸಿ, ಆ ಚಿತ್ರದ ಹಿಂದೆ ಎಷ್ಟು ಕಣ್ಣುಗಳ ನಿದ್ರೆಗಳು ಬಲಿಯಾಗಿವೆ. ಎಷ್ಟು ಮಂದಿ ವರ್ಷಗಳ ಕಾಲ ಮನೆಗೆ ಹಿಂದಿರುಗಲಾರದೆ ಇದ್ದಾರೆ. ಎಷ್ಟು ಮಹಿಳೆಯರು ತಮ್ಮ ದೇಶದ ಮಣ್ಣನ್ನು ನೆನೆದು ಕುಗ್ಗಿ ಹೋಗುತ್ತಿದ್ದಾರೆ. ಎಷ್ಟು ಕಾರ್ಮಿಕರು ಯಾವ ದಾಖಲೆಯಲ್ಲೂ ನಮೂದಾಗಿಲ್ಲ. ದುಬೈಯ ಸತ್ಯವೇನೆಂದರೆ, ಅದರ ಮಿನುಗು ಎಷ್ಟು ತೀವ್ರವೋ ಅದರ ಕತ್ತಲು ಅದಕ್ಕಿಂತಲೂ ಗಾಢವಾದದ್ದು. ಹೀಗಿದ್ದರೂ ನೀವು ಎಂದಾದರೂ ದುಬೈಗೆ ಹೋದರೆ ಕೇವಲ ಎತ್ತರಗಳನ್ನು ಮಾತ್ರ ನೋಡಬೇಡಿ, ಕೆಳಗೂ ನೋಡಿ. ಅಲ್ಲಿ ಈ ನಗರವನ್ನು ಕಟ್ಟಿದ ಎಷ್ಟೋ ಮಂದಿಯ ಶ್ರಮ ನಿಮಗೆ ಕಾಣುತ್ತದೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಇತರರೊಂದಿಗೆ ಶೇರ್ ಮಾಡಿ. ಏಕೆಂದರೆ ಸತ್ಯವನ್ನು ಹೇಳುವುದು ಒಂದು ರೀತಿಯ ಜವಾಬ್ದಾರಿ. ಮತ್ತು ನೀವು ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಗಂಟೆ ಸಿಂಬಲ್ನು ಆಕ್ಟಿವೇಟ್ ಮಾಡಿ. ಅದರಿಂದ ನಮ್ಮ ವಿಡಿಯೋಗಳು ಮಿಸ್ ಆಗದೆ ನೀವೇ ಮೊದಲು ನೋಡಬಹುದು.